ಕನ್ಯಾ ರಾಶಿ ಬಗ್ಗೆ ಮಾತಾಡೋದಾದ್ರೆ 2025ನೇ ಇಸವಿ ಈ ರಾಶಿಯವರ ಭವಿಷ್ಯದಲ್ಲಿ ಯಾವ ರೀತಿ ಬದಲಾವಣೆಗಳನ್ನ ತರಲಿದೆ? ಪಾಸಿಟಿವ್ ಆಗಿರುತ್ತಾ, ನೆಗೆಟಿವ್ ಆಗಿರುತ್ತಾ ಅಂತ? ಖಂಡಿತ. ಕನ್ಯಾ ರಾಶಿಯವರು ಮೂಲತಃ ಅವರ ಸ್ವಭಾವಕ್ಕೆ ಬಂದಾಗ ಅವ್ರು ಯಾವತ್ತೇ ಆಗಲಿ ಕೆಲಸ ಕಡಿಮೆ, ಎಕ್ಸ್ಪೆಕ್ಟೇಷನ್ಸ್ ಜಾಸ್ತಿ ಇರುತ್ತೆ, ಕೆಲಸ ಕಡಿಮೆ ಇರುತ್ತೆ. ತುಂಬ ಸ್ಮಾರ್ಟಾಗಿರಬೇಕು ಅಂತ ಅಂದ್ಕೊತಾರೆ ಕೆಲಸಗಳಲ್ಲಾಗಲಿ, ಡಿಪ್ಲೊಮ್ಯಾಟಿಕ್ಕಾಗಿ ಹ್ಯಾಂಡಲ್ ಮಾಡುವಂಥ ವ್ಯಕ್ತಿಗಳು. ಆದರೆ ಈ ವರ್ಷದಲ್ಲಿ ಏನಾಗುತ್ತೆ, ಅವ್ರಿಗೆ ಎಲ್ಲೆಲ್ಲಿ ಕೆಲಸ ಮಾಡ್ತಾರೋ ಎಲ್ಲ ಕಡೆಯೂ ತುಂಬ ಕಾಳಜಿ ವಹಿಸಲೇಬೇಕು ಇವರು. ಹಿಂದಿನ ಅಂದರೆ ಹಿಂದೆನೇ ಇವರಿಗೆ ಕಾರ್ಯಗಳಲ್ಲಿ ಸ್ವಲ್ಪ ಡಿಸ್ಟರ್ಬ್ ಮಾಡೋವಂಥ ಜನಗಳು ಜಾಸ್ತಿ ಕಾಣಿಸ್ತಾ ಹೋಗ್ತಾರೆ. ಆದರೆ ಓವರಾಲ್ ಇವರ ಒಂದೊಂದು ಒಂದೊಂದೇ ಅನಲೈಸ್ ಮಾಡ್ತಾ ಬಂದಾಗ, ವಿಷಯಗಳು ಅನಲೈಸ್ ಮಾಡ್ತಾ ಬಂದಾಗ ಆದಾಯ ಚೆನ್ನಾಗಿ ಇರುತ್ತೆ ಇವರಿಗೆ. ಆದಾಯದಲ್ಲಿ ಏನೂ ಪ್ರಾಬ್ಲಮ್ ಇರಲ್ಲ. ಇವರು ಅನ್ನೆಸೆಸರಿ ಖರ್ಚು ಜಾಸ್ತಿ ಮಾಡ್ತಾರೆ ಈ ಸರಿ ಕೂಡ. ಅದು ಎಸ್ಪೆಷಲಿ ಆ ಖರ್ಚು ಅನ್ನೋದು ಸ್ಪಿರಿಚುವಲ್ ರಿಲೇಟೆಡ್ ಆಗಿರುತ್ತೆ. ಸುಮ್ಮನೆ ದಾನ ಕೊಡೋದು, ಧರ್ಮ ಮಾಡೋದು, ಅದು ಮಾಡೋದು, ಇದು ಮಾಡೋದು, ಇದರಲ್ಲೇ ಕಾಲ ಕಳೀತಾ ಹೋಗ್ತಾರೆ. ಇನ್ನೊಂದು, ಈ ವರ್ಷದಲ್ಲಿ ಇವರಿಗೆ ಅತಿಯಾದ ಕಾನ್ಫಿಡೆನ್ಸ್ ಅನ್ನೋದು, ಜಾಸ್ತಿ ಕಾನ್ಫಿಡೆನ್ಸ್ ಇನ್ಕ್ರೀಸ್ ಆಗ್ತಾ ಹೋಗುತ್ತೆ. ಯಾಕಂದರೆ ಇವ್ರಿಗೆ ಅಂದ್ಕೊಂಡಿರೋ ಕಾರ್ಯಗಳು ನಡೆಯುವಂಥದ್ದು, ಇವ್ರ ಶತ್ರುಗಳ ಮೇಲೆ ಜಯ ಬರೋವಂಥದ್ದು, ಯಾವುದೇ ಕಿರಿಕಿರಿ ಇರೋಲ್ಲ ಫ್ಯಾಮಿಲಿಯಲ್ಲಿ, ಆದಷ್ಟು ಕಡಿಮೆ ಆಗಿರುತ್ತೆ. ಇವರು ಯೋಚನೆ ಮಾಡೋ ಸ್ಟೈಲ್ ಇದಕ್ಕೆ ಬರ್ತಾರೆ, ಯೋಚನೆ ಮಾಡೋವಂಥ ಸಂದರ್ಭಗಳಿಗೆ ಬರ್ತಾರೆ. ಬಿಸ್ನೆಸ್ಸಲ್ಲಿ ಇಂಪ್ರೂವ್ಮೆಂಟ್ ಆಗೋದು, ಹೊಸ ಹೊಸ ಬಿಸ್ನೆಸ್ ಮಾಡೋವಂಥದ್ದು ಚಾನ್ಸಸ್ ಜಾಸ್ತಿ ಕಾಣ್ತಾ ಇರೋವಂಥದ್ದು ಈ ವರ್ಷದಲ್ಲಿ. ಆದಷ್ಟು ಇವರು ಕೆಲಸಗಳಿಗೆ, ಅಂದರೆ ಎಂಪ್ಲಾಯೀಸ್ನ ಹೈರ್ ಮಾಡ್ಕೊಳ್ಳೋದ ವಿಷಯದಲ್ಲಿ ಬಂದಾಗ, ಕೆಲಸಕ್ಕೆ ತೊಗೊಳ್ಳೋವಂಥ ವಿಷಯಕ್ಕೆ ಬಂದಾಗ ಯೋಚನೆ ಮಾಡಿ ತೊಗೊಂಡ್ರೆ ತುಂಬ ಒಳ್ಳೆಯದು. ರೆಫರೆನ್ಸ್ ಮುಖಾಂತರನೋ ಯಾರೋ ರೆಫರ್ ಮಾಡಿರ್ತಾರೆ ಅಂಥವ್ರನ್ನ ತೊಗೊಳ್ಳೋದು ಈ ವರ್ಷದಲ್ಲಿ ತುಂಬ ಒಳ್ಳೆಯದು ಇವರಿಗೆ. ಇವರಾಗಿ ಇವರೇ ಅನಲೈಸ್ ಮಾಡಿದಾಗ ಏನಾಗುತ್ತೆ, ಅವರು ಹೆಚ್ಚಿಗೆ ಯೋಚನೆ ಮಾಡಿ ಅವ್ರ ಥರನೇ ಯೋಚನೆ ಮಾಡೋಕ್ಕೆ ಹೋಗ್ಬಿಟ್ಟು ಕೆಲಸ ಸರಿಯಾಗಿ ಮಾಡದೇ ಇರೋರನ್ನ ತೊಗೊಳ್ಳೋವಂಥ ಸಂದರ್ಭಗಳು ಜಾಸ್ತಿ ಕಾಣಿಸ್ತಾ ಇರೋದ್ರಿಂದ ಅದರಿಂದ ಲಾಸ್ ಅನ್ನೋದನ್ನ ನೋಡ್ಬೋದು ಇವರು. ಅದನ್ನ ಅವಾಯ್ಡ್ ಮಾಡೋದಕ್ಕೆ ಈ ಥರ ಮಾಡಿದಷ್ಟು ಒಳ್ಳೆಯದು. ಇನ್ನು ಕುಟುಂಬದ ವಿಷಯಕ್ಕೆ ಬಂದಾಗ, ಕುಟುಂಬದ ವಿಷಯದಲ್ಲಿ ಏನೇ ಆದ ಸಮಸ್ಯೆಗಳು ಕಾಣಿಸ್ತಾ ಇಲ್ಲ. ಯಾವುದು ಸಣ್ಣ ಪುಟ್ಟದ್ದು ಬಿಟ್ಟರೆ ಅದು ಜನರಲಾಗಿ ನಡೆಯುವಂಥದ್ದು. ಮೇಜರ್ ಇಶ್ಯೂಸ್ ಕಾಣಿಸ್ತಾ ಇಲ್ಲ. ಆರೋಗ್ಯ ವಿಷಯದಲ್ಲಿ ಮಾತ್ರ ತುಂಬ ಕಾಳಜಿ ವಹಿಸಬೇಕು. ಇವರಿಗೆ ಬ್ಲಡ್ ರಿಲೇಟೆಡ್ ಆಗಿರುವಂಥದ್ದು, BP ಆಗಿರ್ಬೋದು, ಶುಗರ್ ಆಗಿರ್ಬೋದು, ಇಂಥವು ನರಕ್ಕೆ ಸಂಬಂಧಪಟ್ಟಿರುವಂಥ ರೋಗಗಳು ಇವೆಲ್ಲ ಜಾಸ್ತಿ ಕಾಣಿಸೋವಂಥದ್ದು ಈ ವರ್ಷದಲ್ಲಿ ಕಾಣಿಸುತ್ತೆ ಇವರಿಗೆ. ಅದಕ್ಕೆ ಏನು ಪ್ರಿಕಾಷನ್ಸ್ ಬೇಕೋ ಇವ್ರು ತೊಗೊಂಡಷ್ಟು ತುಂಬ ಚೆನ್ನಾಗಿ ಹಾಕಿ ಬರ್ತಾರೆ. ಈ ಶತ್ರು ಮೇಲೆ ಜಯ, ಅಂದರೆ ಕೋರ್ಟ್ ಕೇಸ್ ಏನೋ ಇರ್ಬೋದು, ಅಂಥದ್ದು ಏನೋ ನಡೀತಾ ಇರ್ಬೋದು, ಅಂಥದ್ದಕ್ಕೆ ಹೋದಾಗ ಇವ್ರ ಕಡೆಗೆ ಆದಷ್ಟು ಏನು ಇವ್ರಿಗೆ ಫೇವರ್ ಆಗಿ ನಡೆಯುವಂಥದ್ದು ಕಾಣಿಸ್ತಾ ಇರುವಂಥದ್ದು. ಈ ರಾಶಿಯವರು ಈ ವರ್ಷದಲ್ಲಿ ಆದಷ್ಟು ಆಧ್ಯಾತ್ಮಿಕದ ಕಡೆಗೆ ಒಲವನ್ನು ತೋರಿಸುವಂಥದ್ದು ಕಾಣಿಸ್ತಾ ಇದೆ. ಅದರಲ್ಲಿ ಏನೋ ಒಂದು ಸಾಧನೆ ಮಾಡಬೇಕು ಅಂತ. ಆದ್ದರಿಂದ ಆ ಒಂದು ಅನುಕೂಲಗಳು ಇವರಿಗೆ ಈ ವರ್ಷದಲ್ಲಿ ಆಗತ್ತೆ. ಓದಿನ ವಿಷಯದಲ್ಲಿ, ಅದೇ ವಿದ್ಯಾರ್ಥಿಗಳು ಓದಿನಲ್ಲಿ ಒಳ್ಳೆಯ ಫಲಿತಾಂಶಗಳನ್ನು ಪಡಿತಾರೆ. ಇನ್ನು ಸಿನಿಮಾ ಮತ್ತು ಮಾಧ್ಯಮ ಇವರು ಈ ವರ್ಷದಲ್ಲಿ ಒಳ್ಳೆ ರಿಸಲ್ಟನ್ನು ಬಯಸ್ಬೋದು, ಏನು ಪ್ರಾಬ್ಲಮ್ ಆಗೋದಿಲ್ಲ. ರಾಜಕಾರಣಿಗಳಿಗೂ ಒಳ್ಳೆಯದಾಗುವಂಥ ಸಂದರ್ಭಗಳು ಕಾಣಿಸ್ತಾ ಇದೆ. ಏನೋ ಅವರು ತುಂಬ ಕಾಳಜಿ ವಹಿಸ್ಕೊಂಡು ತುಂಬ ಕೇರ್ ತೊಗೊಳ್ಳೋವಂಥದ್ದು ಏನೂ ಕಾಣಿಸ್ತಾ ಇಲ್ಲ. ಇವೆಲ್ಲ ವಿಷಯಗಳು ಕನ್ಸಿಡರ್ ಮಾಡಿದಾಗ ಇವರಿಗೆ ಆದಷ್ಟು ಒಂದು ಶುಭ ಫಲಿತವನ್ನೇ ಕಾಣ್ಬೋದು ಈ ವರ್ಷದಲ್ಲಿ. ಸಣ್ಣ ಪುಟ್ಟ ಈ ಸಮಸ್ಯೆಗಳು ಏನಿದೆ, ಇದಕ್ಕೆ ಯಾವ ರೀತಿ ಪರಿಹಾರವನ್ನು ಕಂಡುಕೊಳ್ಬೋದು ಗುರುಜಿ? ಖಂಡಿತ. ಇವರು ಈ ವರ್ಷದಲ್ಲಿ ಆದಷ್ಟು ಇವರು ವಿಷ್ಣು ಆರಾಧನೆ ಮಾಡಿದಷ್ಟು ತುಂಬ ಚೆನ್ನಾಗಿ ಬರುತ್ತೆ. ಮತ್ತು ಶುಕ್ರನ ಆರಾಧನೆ, ಅಂದರೆ ಲಕ್ಷ್ಮಿ ಆಗಿರ್ಬೋದು, ಯಾವುದೋ ದೇವಿಯ ಆರಾಧನೆ ಮಾಡಿದಷ್ಟು ತುಂಬ ಚೆನ್ನಾಗಿ ಬರುತ್ತೆ. ಅವ್ರು ಇಷ್ಟವಾಗಿರುವಂಥ ದೇವಿ ಯಾವ್ದಾರು ಆಗ್ಬೋದು, ಆ ದೇವಿಯ ಸ್ತೋತ್ರಗಳು ಹೇಳ್ಕೊಳ್ಳೋದು ಅಂಥದ್ದೆಲ್ಲ ಮಾಡಿದಷ್ಟು ತುಂಬ ಚೆನ್ನಾಗಿ ಬರುತ್ತೆ. ತುಂಬ ಕಾಳಜಿ ವಹಿಸಿದ್ರೂ ಇವರಿಗೆ ಆದಷ್ಟು ತೊಂದರೆಗಳಿಗೆ ಹೋಗ್ತಾರೆ. ಅದರಿಂದ ಸಾಧಾರಣವಾಗಿದ್ದಷ್ಟು ಒಳ್ಳೆಯದು, ಯೋಚನೆ ಮಾಡದೇ ಇದ್ದರೆ ಒಳ್ಳೆಯದು. ಈ ರಾಶಿಯವರು ನ್ಯೂಟ್ರಲ್ ಆಗಿತ್ತು. ಹೌದು. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.